ನಮಸ್ಕಾರ, ನಾನು ಮಂಜುನಾಥ್ ಕಾಮತ್. ನಾನೀಗ ಉಡುಪಿಯ ಕಿದಿಯೂರಿನ ಮನೆಯೊಂದರಲ್ಲಿದ್ದೇನೆ. ನೆರಳು ಅನ್ನುವಂತಹ ಮನೆ. ಇಲ್ಲಿ ನೋಡಿ, ನಾವು ಉಪಯೋಗಿಸಿ ಎಸೆಯುವಂತಹ ಪ್ಲಾಸ್ಟಿಕ್ ಬಾಟ್ಲುಗಳೇ ಹಸುರಿನಿಂದ ಕಂಗೊಳಿಸ್ತಾ ಇವೆ. ಬನ್ನಿ, ಇದರ ರೂವಾರಿ ಈ ಮನೆಯ ಯಜಮಾನರು ಯತೀಶ್ ಕಿದಿಯೂರು ಅಂತ. ಸೊ ಈ ಪ್ರಯೋಗಗಳನ್ನ, ಈ ಹವ್ಯಾಸವನ್ನ ಅವರು ಶುರು ಮಾಡಿರೋದು, ಅಥವಾ ಇದು ಎಲ್ಲರೂ ಮಾಡಬಹುದಾ ಅಥವಾ ಹೇಗೆ ಮಾಡಬಹುದು ಎನ್ನುವುದನ್ನ ಅವರಿಂದನೇ ತಿಳ್ಕೊಳ್ಳೋಣ. ನಮಸ್ಕಾರ ಸರ್. ಸರ್ ನಮಸ್ತೆ ಸರ್, ನೀವು DC ಆಫೀಸಲ್ಲಿ ಕೆಲಸಕ್ಕಿರೋರು. ಹೌದು ಸರ್. ಸರ್, ನಿಮ್ಗೆ ಈ ಒಂದು ಹವ್ಯಾಸ ಹೇಗೆ ಬಂತು ಸರ್? ನನಗೆ ಈ ಪ್ಲಾಸ್ಟಿಕ್ ಬಾಟಲ್ಗಳ ಮರುಬಳಕೆ ಬಗ್ಗೆ ತುಂಬಾ ಆಸಕ್ತಿ. ಪ್ಲಾಸ್ಟಿಕ್ ಅದನ್ನು ಮರುಬಳಕೆ ಮಾಡುವಂತ ಉದ್ದೇಶದಿಂದ ನಾನು ಪ್ಲಾಸ್ಟಿಕ್ ಬಾಟಲ್ ಗಾರ್ಡನ್ ಮಾಡುವಂತ ಒಂದು ಇದಕ್ಕೆ ಕೈ ಹಾಕಿದೆ. ಆರಂಭದಿಂದ ಸ್ವಲ್ಪ ಸ್ವಲ್ಪ ಬಾಟ್ಲ್ಗಳನ್ನು ಇದು ಮಾಡಿದೆ, ಕಲೆಕ್ಟ್ ಮಾಡಿದೆ. ಸೈಂಟ್ ಮೇರಿಸ್ ಅಲ್ಲಿ ಬಲ್ಕ್ ಆಗಿ ಒಂದು 75 ಬಾಟ್ಲ್ಗಳು ಸಿಕ್ತು. ಅದನ್ನು ಸ್ವಲ್ಪ ಒಳ್ಳೆ ರೀತಿ ಉಪಯೋಗಿಸುವ ಹಾಗೆ ಬಂತು. ಮತ್ತೆ ಈ ಹೊಳೆ ಬದಿಯಲ್ಲಿ ಮತ್ತೆ ನಾವು ಎಲ್ಲಿಯಾದ್ರೂ ಪಾರ್ಟಿಗೆ ಹೋದ್ರೆ ಸ್ಪ್ರೈಟ್ ಎಲ್ಲ ಬೇಕಾಗ್ತದೆ, ಸ್ಪ್ರೈಟ್, ಪೆಪ್ಸಿ ಅಂದ್ರೆ ತಂಪು ಪಾನೀಯ ಬಾಟ್ಲುಗಳು, ಅದನ್ನೆಲ್ಲ ಕಲೆಕ್ಟ್ ಮಾಡಿಕೊಂಡು ನಾನು ಗಾರ್ಡನ್ಗೆ ಉಪಯೋಗಕ್ಕೆ ಬಂತು. ನನ್ನ ಫ್ರೆಂಡ್ಗಳು ಫಸ್ಟಿಗೆ ನೆಗಡ್ತಿದ್ರು, ಎಂತ ಮರ ನೀನು ಪ್ಲಾಸ್ಟಿಕ್ ಬಾಟ್ಲನ್ನೆಲ್ಲ ಏನ್ ಮಾಡ್ತೀಯ ತಗೊಂಡು ಹೋಗಿ ಅಂತ ಹೇಳ್ತಿದ್ರು. ನಾನು ಏನು ಹೇಳಲಿಲ್ಲ. ಈಗ ಅವರೇ ಖುಷಿ ಪಡ್ತಾ ಇದಾರಲ್ಲ, ಯಾರ್ಯಾರೋ ಎಲ್ಲೆಲ್ಲಿಂದನೋ ಇದನ್ನ ನೋಡ್ಲಿಕ್ಕೆ ಅಂತಾನೆ ಬಂದು ಹೋಗ್ತಾ ಇದಾರೆ. ನೋಡಿ, ಅದು ಎಷ್ಟು ಕ್ರಿಯೇಟಿವ್ ಆಗಿ ಪ್ರತಿ ಬಾಟ್ಲುಗಳಿಗೂ ಒಂದು ಪೇಂಟ್ ಅನ್ನ ಕೊಟ್ಟು ಅದರಲ್ಲಿ ಒಂದಷ್ಟು ಕಲೆಯನ್ನ ಮೂಡಿಸಿ ಅದನ್ನ ಸೀಳಿ ಬೇರೆ ಬೇರೆ ರೀತಿಯಾಗಿ ಕಟ್ ಮಾಡಿದ್ದಾರೆ. ಸೊ ಅದನ್ನ ಅದರಲ್ಲಿ ಮಣ್ಣನ್ನ ತುಂಬಿ ಅದರಲ್ಲಿ ಗಿಡಗಳನ್ನ ಹಾಕಿರುವಂತದ್ದು. ಈ ಬಾವಿಗೆ ನೇತಾಡಿಸಿರುವಂತಹ ಬಾಟ್ಲುಗಳು ನೋಡಿ. ಇದು ಯಾವುದು ಒಂದು ರೀತಿ ಆರ್ಟಿಫಿಷಿಯಲ್ ಅಂತ ಅನ್ಸಲ್ಲ, ಪ್ರತಿಯೊಂದು ಕೂಡ ಅದು ಒಗ್ಗಿಕೊಂಡಿರುವ ಹಾಗೆ ಅಲ್ವಾ ಸರ್, ಒಂದು ಇನ್ವಾಲ್ವ್ ಆಗಿರುವ ಹಾಗೆ ಕಾಣುತ್ತೆ. ಹೌದು ಸರ್. ಅಂದ್ರೆ ನಾವು ಯಾವ ರೀತಿ ಬೇಕಾದ್ರೂ ನಮ್ಮ ಆಲೋಚನಾ ಶಕ್ತಿಯಲ್ಲಿ ಅದನ್ನು ಕಟ್ ಮಾಡಿಕೊಂಡು ಅದಕ್ಕೆ ಗಿಡಕ್ಕೆ ಬೇಕಾಗುವಂತ ಮಣ್ಣು ಸಿಕ್ಕಿದ್ರೆ ಸಾಕು, ಅದನ್ನ ಬೆಳೀತಾರೆ. ಎಷ್ಟು ಬೇಕೋ ಅಷ್ಟು ಬೆಳೀತದೆ. ಸರ್, ಇದು ಗಿಡಗಳೆಲ್ಲ ಯಾವುದು, ಎಲ್ಲಿಂದ ತಂದಿರೋದು, ಅಥವಾ ಅವುಗಳ ಆರೈಕೆ ಹೇಗೆ? ಈಗ ನಾವು ಒಮ್ಮೆ ಈ ಪ್ಲಾಸ್ಟಿಕ್ ಬಾಟ್ಲ್ ಅನ್ನ ಕಟ್ ಮಾಡ್ತೀವಿ, ಸೊ ಅದರಲ್ಲಿ ಮಣ್ಣು ತುಂಬಿಸಿ ಗಿಡವನ್ನ ನೆಡ್ತೀವಿ. ಸೊ ಇದು ಎಷ್ಟು ಸಮಯ ಬರುತ್ತೆ ಸರ್? ಒಂದು ಬಾಟ್ಲಿ ಸಾಧಾರಣ ಇವುಗಳಿಗೆ ಎಷ್ಟು ಸಮಯ ಬರಬಹುದು? ಈಗ ನಾನು ಸ್ಟಾರ್ಟ್ ಮಾಡಿ ಈಗ ಹತ್ತಿರ 5 ವರ್ಷ ಆಯ್ತು ಸರ್. 5 ವರ್ಷ ಆಯ್ತು ಈಗ ಸ್ಟಾರ್ಟ್ ಮಾಡಿ. ಕೊರೋನಾಕ್ಕಿಂತ ಮುಂಚೆ ಸ್ಟಾರ್ಟ್ ಮಾಡಿದ್ದೇನೆ. 5 ವರ್ಷ ಆಯ್ತು ಸರ್. ಆದ್ರೆ ಮತ್ತೆ ವರ್ಷ ವರ್ಷ ರೀಪಾಟ್ ಮಾಡ್ಬೇಕಾಗ್ತದೆ. ಮಣ್ಣು ಸ್ವಲ್ಪ ಚೇಂಜ್ ಮಾಡ್ಬೇಕಾಗ್ತದೆ. ವರ್ಷ ಬಾಟ್ಲ್ ಅದೇ ಬಾಟ್ಲ್ ಉಂಟು, ಹೆಚ್ಚಿನದು ಅದೇ ಬಾಟ್ಲ್ ಉಂಟು. ಅಂದ್ರೆ ಸಿಕ್ಕಿದ ಬಾಟ್ಲ್ ಅಂತ ತೆಗೆದುವಾಗ ಹೊಸ ಹೊಸತ್ತು ಕ್ರಿಯೇಟಿವಿಟಿ ಬರ್ತದೆ ಸರ್. ಇದಂತೂ ಒಂದು ಅದ್ಭುತ ಇದೆ ಸರ್. ನೋಡಿ, ನಾವು ಇದನ್ನೆಲ್ಲ ಅಂಗಡಿಗಳಲ್ಲಿ ಅದು ಎಷ್ಟೋ ರೂಪಾಯಿಗಳನ್ನ ಕೊಟ್ಟು ಇದನ್ನೆಲ್ಲ ಈ ರೀತಿಯೆಲ್ಲ ಅಲಂಕಾರಿಕ ವಸ್ತುಗಳನ್ನು ತರ್ತೇವೆ. ಆದ್ರೆ ಎಸೆಯುವಂತಹ ಬಾಟ್ಲಿಗಳನ್ನೇ ಈ ರೀತಿ ಮಾಡಿರೋದು, ಅದರಲ್ಲೂ ಕೂಡ ಒಂದು ಹಸುರನ್ನ ಚಿಗುರಿಸಿರೋದು ಅದ್ಭುತವಾದ ಕೆಲಸ ಇದು. ಅದು ಕೂಡ ಇದು ಫ್ಯಾನು. ಓಹೋ ಹೋ ಹೋ ಗಾಳಿ ಬಂದ ಹಾಗೆ ತಿರುಗತ್ತಲ್ಲ ಸರ್. ಇದಕ್ಕೆ ಸರ್ ಆರಂಭ ಮಾಡಿದ್ದು ಸರ್. ಶುರುವಿಗೆ ಇದನ್ನ ಮಾಡಿದ್ರಾ? ಇದರ ಸ್ಟಾರ್ಟಿಂಗ್ ಅಲ್ಲಿ ಆಯುರ್ವೇದಿಕ್ ಗಿಡವನ್ನೇ ನೆಟ್ಟಿದ್ದೆ. ಆಯುರ್ವೇದಿಕ್ ಗಿಡವನ್ನೇ ನೆಟ್ಟಿದ್ರಿ. ಪುದೀನ, ಇದು ತಿಮರೆ ಅಲ್ಲ? ಹೌದು. ಓಕೆ ಸರ್, ನಾವು ನಮ್ಮ ಮನೆಗಳಲ್ಲಿ ಇದನ್ನೆಲ್ಲ ಪ್ರಯೋಗ ಮಾಡಬಹುದಲ್ಲ ಸರ್? ಮಾಡಬಹುದು ಸರ್. ಅಲೆವೆರಾ, ಪುದೀನ, ಆಯಿಲ್ ಪುದೀನ, ಸ್ಟ್ರಾಬೆರಿ. ಇಲ್ಲಿ ಕೇವಲ ಅಲಂಕಾರಿಕ ವಸ್ತುಗಳು ಮಾತ್ರ ಅಲ್ಲ, ಒಂದು ಹಣ್ಣಿನ ಗಿಡಗಳು ಕೂಡ ಇದೆಯಲ್ಲ ಸರ್? ಇದು ಮೆಣಸು, ಕಾಳು ಮೆಣಸು, ಬುಷ್ ಪೇಪರ್ ಅಂತ. ಬುಷ್ ಪೇಪರ್ ಅಂತ ಇದು ನೆಲದಲ್ಲಿ ನೆಟ್ರೆ ತುಂಬಾ ಆಗ್ತದೆ ಸರ್. ಮೇಲ್ಗಡೆ ನೆಲದಲ್ಲಿ ಉಂಟು. ಸೊ ಬೇರೆ ಯಾವ್ದೆಲ್ಲ ಗಿಡಗಳಿದೆ ಸರ್? ಇದು ಸೇವಂತಿಗೆ ಗಿಡನ? ಇದು ನಾವು ಬಿರಿಯಾನಿಗೆ ಹಾಕ್ತೇವಲ್ಲ ಸರ್. ಅಂದ್ರೆ ಖರ್ಚು ಕಡಿಮೆ ಮಾಡಿ ಒಟ್ಟು ಹಸಿರು ಕಾಣ್ಬೇಕಂತ ನಾವು ಮಾಡ್ಬೇಕು ಅಷ್ಟೇ. ಅಂದ್ರೆ ನರ್ಸರಿಯಲ್ಲಿ ಹೋದ್ರೆ ಕಡಿಮೆದು ಸಿಗ್ತದೆ, ಹೆಚ್ಚುದು ಸಿಗ್ತದೆ. ಆದ್ರೆ ನಾವು ನಮ್ಮಲ್ಲಿರುವ ಹೆಚ್ಚಿನ ಗಿಡಗಳನ್ನು ಇದು ಮಾಡಿದ್ರೆ ಚೆನ್ನಾಗಿ ಬರ್ತದೆ. ಹಸಿರು ಇರ್ತದೆ, ಕೆಲವರಲ್ಲಿ ಹೂವು ಸಿಗ್ತದೆ, ಲೋಕಲ್ ಹೂಗಳು ಸಿಗುತ್ತೆ. ಅಲ್ಲ, ನನಗೆ ಅದು ವೆರಿ ಖುಷಿ ಆಯ್ತು. ಅಂದ್ರೆ ಎದುರಿಗೆ ಬರುವಾಗ ಒಂದು ರೀತಿ ಗಾರ್ಡನ್ ಅಥವಾ ಅಲಂಕಾರಿಕ ಗಿಡಗಳು ಮಾತ್ರ ಇದೆಯೇನೋ ಅಂತ ಅನ್ನಿಸ್ತು. ಆದ್ರೆ ಇಲ್ಲಿ ನೋಡ್ಲಿಕ್ಕೆ ಹೋದ್ರೆ ನೋಡಿ, ಪ್ರತಿಯೊಬ್ಬರಿಗೂ ಮಾದರಿ. ಅಂದ್ರೆ ನಮ್ಮಲ್ಲಿ ಜಾಗ ಇಲ್ಲ, ಅದಿದೆಲ್ಲ ಪ್ರಶ್ನೆನೇ ಇಲ್ಲ. ಒಂದು ಹೀಗೆ ಹ್ಯಾಂಗ್ ಮಾಡಿದ್ರು ಸಾಕು. ಅದು ಕೂಡ ಓಕೆ, ಕೆಲವರು ಚಟ್ಟಿ ಅದಿದೆಲ್ಲ ತರುವುದು ಅಂದ್ರೆ ಅದಕ್ಕೂ ಖರ್ಚಿರುತ್ತೆ. ಆದ್ರೆ ಇದು ಹಾಗೆ ಅಲ್ವೇ ಅಲ್ಲ. ಮತ್ತೆ ಈ ಪುದೀನ ಎಲ್ಲ ಈ ಮನೆಗೆ ಅಡುಗೆಗೆಲ್ಲ, ಬಿರಿಯಾನಿಗೆ ಏನಾದ್ರು ಮಾಡುದಾದ್ರೆ ಈ ಪುದೀನ ಎಲ್ಲ ಬೇಕಾಗ್ತದೆ. ಇದಕ್ಕೆ 5 ವರ್ಷ ಆಯ್ತು ಸರ್. ಇದು ಸಾಂಬ್ರಳ್ಳಿ. ನನಗೆ ಇದಂತೂ ಬಹಳ ಇಷ್ಟ ಆಯ್ತು. ಒಂದು ಮನೆ ಮದ್ದಿಗಳಿಗೆ ಬೇಕಾಗಿರುವಂತದ್ದು ಅಥವಾ ಸಣ್ಣ ಪುಟ್ಟ ಅಡುಗೆಗಳಿಗೆ ಬೇಕಾಗಿರುವಂತದ್ದು.
ಸರ್ ಇದೇ ರೀತಿ ತುಳಸಿಯನ್ನು ಕೂಡ ನೆಡಬಹುದು ಸರ್. ಅದು ನೆಡ್ಬೋದು ಸರ್, ಅದು ಸ್ವಲ್ಪ ಬಿಸಿಲು ಬೇಕಾಗ್ತದೆ. ತುಳಸಿಯನ್ನು ಹಾಕಿದೆ. ಮತ್ತೆ ಇದು ಸ್ವಲ್ಪ ಇದ್ರಲ್ಲಿ ನೋಡಿ ಪೇಂಟ್, ಇದು ಮೆಣಸು. ಸರ್ ಇದೆಲ್ಲ ಮಾಡೋದು ಯಾರು, ನೀವೇನಾ ಅಥವಾ ನಿಮ್ಮ ಕುಟುಂಬದ ಬೇರೆ ಯಾರು ನಿಮ್ಮ ಜೊತೆಗೆ? ಹೆಚ್ಚಾಗಿ ನಾನೇ ಮಾಡ್ತೇನೆ, ಮತ್ತೆ ಫ್ಯಾಮಿಲಿದು ಸಪೋರ್ಟ್. ನನ್ನ ಮನೆಯಲ್ಲಿ ನಾನು, ಮಿಸಸ್, ಅವಳು ಟೀಚರ್, ಮತ್ತೆ ಮಗಳಿದೆ, 3 ಜನ. ನಾವು 9 ಕಾಲಿಗೆ ಮನೆ ಬಿಡ್ತೇವೆ ಸರ್. ಮನೆ ಬಿಡ್ತೇವೆ. ನಾನ್ ಬರೋದು ಮಾತ್ರ 8 ಗಂಟೆ ಆಗ್ತಾರೆ, ಅವರು ಒಂದು 5:30 ಬರ್ತಾರೆ. ಅಂದ್ರೆ ಹಿಜ್ಜಿಗೆ ಒಮ್ಮೆ ನಾವು ಮಾಡಿಬಿಟ್ರೆ ಹೆಚ್ಚು ಕೆಲಸ ಅಂತ ಇಲ್ಲ. ಬೆಳಿಗ್ಗೆ ಒಂದು ನೀರ್ ಹಾಕೋದು ಕೆಲಸ, ಮತ್ತೆ ವಾರ ಏನಾದ್ರು ಸಣ್ಣ ಪುಟ್ಟ ಕೆಲಸ ಇರ್ತದೆ. ನೀರ್ ಮಾತ್ರ ಪ್ರತಿದಿನ ಹಾಕ್ಬೇಕಾಗ್ತದೆ. ಪ್ರತಿದಿನ ನೀರು ಹಾಕ್ಲೇಬೇಕಲ್ಲ ಪ್ರತಿಯೊಂದಕ್ಕೂ ಕೂಡ. ನನಗೆ ಮಿನಿಮಮ್ 1.5 ಗಂಟೆ ನೀರ್ ಹಾಕುದು. ನೀರು ಹಾಕ್ಲಿಕ್ಕೆ ಬೇಕು. ಹೌದು ಸರ್. ಅದೇ ನೀರು ಮೇಲ್ಗಡೆ ಎಲ್ಲ ಹಾಕುವಂಥದ್ದು. ಓಹೋ, ಇದೆಲ್ಲ ನೋಡಿ ಕ್ಯಾನ್ಗಳನ್ನು ಉಪಯೋಗಿಸಿ ಮಾಡಿರೋದು. ಇದು ಬ್ಯೂಟಿಫುಲ್ ಆಗಿದೆ. ಇದರಲ್ಲೂ ಕೂಡ ಮೆಣಸಾಗಿದೆ. ಬೇರೆ ಬೇರೆ ರೀತಿಯಾದಂತಹ ಪ್ಲಾಸ್ಟಿಕ್ ಬಾಟ್ಲುಗಳನ್ನ ತಮ್ಮದೇ ಆದ ಶೈಲಿಯಲ್ಲಿ ಕಟ್ ಮಾಡಿ ಡಿಸೈನ್ ಮಾಡಿ ಅದರಲ್ಲಿ ಮಣ್ಣು ತುಂಬಿ ಹಸುರನ್ನ ಚಿಗುರಿಸೋದು ನಿಜಕ್ಕೂ ಕೂಡ ಮಾದರಿ ಕೆಲಸ. ಕೇವಲ ಅಲಂಕಾರಿಕ ಗಿಡಗಳು ಮಾತ್ರ ಅಲ್ಲ, ಇದರಲ್ಲಿ ಇರುವಂತಹ ಒಂದು ತರಕಾರಿ ಗಿಡಗಳು, ಆಯುರ್ವೇದ ಔಷಧೀಯ ಗಿಡಗಳು ಅದ್ಭುತವಾಗಿದೆ. ಇದು ಕಾಡಲ್ಲಿರುವಂತದ್ದು ಪಾಪಸ್ಕಾಳಿ. ಕಾಡಲ್ಲಿ ಇದ್ದ ತಂದದ್ದು. ಸರ್ ಅಂದಾಜು ಒಟ್ಟು ಎಷ್ಟು ಗಿಡಗಳಿವೆ? ಟೋಟಲಿ ಒಂದು 800ಕ್ಕೂ ಮೇಲ್ಪಟ್ಟು ಗಿಡ. 800ಕ್ಕೂ ಮೇಲ್ಪಟ್ಟು ಗಿಡಗಳು. ಇದು ಟೈರ್. ಟೈರ್ಗೆನೆ ಅಡಿಗೆ ವೇಸ್ಟ್ ಪ್ಲಾಸ್ಟಿಕ್. ವೇಸ್ಟ್ ಪ್ಲಾಸ್ಟಿಕ್ ಕೊಟ್ಟು ಅದರಲ್ಲೇ ಮಣ್ಣು ತುಂಬಿಸಿ ಇದು ಮಾಡಿರೋದಲ್ಲ ಸರ್. ಅಂದ್ರೆ ನೋಡಿ, ಇದೆಲ್ಲ ಸಾಧಾರಣ ಎಸೆಯುವಂತ ವಸ್ತುಗಳಲ್ವಾ. ಸೊ ಸಾಮಾನ್ಯ ಮನೆಗಳಲ್ಲಿ ನಾವು ತರುವಾಗ್ಲೂ ಕೂಡ ಒಂದ್ ರೀತಿ ಗಲೀಜು ಕಾಣುತ್ತೆ. ಆದ್ರೆ ಇದು ಎಲ್ಲೂ ಕೂಡ ನಮಗೆ ಪ್ರತಿಯೊಂದು ವಸ್ತುಗಳನ್ನು ಕೂಡ ಉಂಟಲ್ಲ ಸರ್, ಅಚ್ಚುಕಟ್ಟಾಗಿ ಇಟ್ಟ ಹಾಗೆ. ಸೊ ನಾವೆಣಿಸ್ತೀವಿ ಇಷ್ಟೆಲ್ಲ 800 ಗಿಡಗಳನ್ನ ಅಥವಾ ಇದನ್ನ ಮಾಡಿದಾಗ ಜಾಗ ಎಲ್ಲಿ ಬೇಕು ಅಂತ. ನೀವು ಹೇಳಿದಾಗ 7 ಸೆನ್ಸಿನ ಜಾಗ ಅಲ್ಲ, 8 ಸೆನ್ಸಿನ ಜಾಗದಲ್ಲಿ ಮನೆ. 8 ಸೆನ್ಸಿನ ಜಾಗದಲ್ಲಿ ಮನೆ. ಅದೇ ನೋಡಿ ಎಷ್ಟು ದೊಡ್ಡ ಅಂಗಳ ಇನ್ನೂ ಉಳಿದಿದೆ ಅಂತ. ಇದು ಒಂದು ನಿಜವಾದ ಒಂದು ಜಾಗದ. ಓಹೋ, ಇದು ನೋಡಿ ಗೆರಟೆ. ಯವ್ವ, ನಾನು ಇದನ್ನ ಸರ್ ಇದರೊಂದು ಅರ್ಧ ದಿನ ಬೇಕಾದ್ದು ಸರ್ ನೋಡ್ಲಿಕ್ಕೆ. ಇದು ರಿಮ್ಮು, ಹಳೆಯ ಸೈಕಲ್ನ ರಿಮ್ಮಿಗೆ ಇವರು ಸರ್. ಇದು ಈ ಗೆರಟೆ ಸಾಧಾರಣ ಎಷ್ಟು ಸಮಯ ಬರುತ್ತೆ ಸರ್? ಇದು ನಾನು ಸ್ಟಾರ್ಟ್ ಮಾಡಿದ್ದಷ್ಟೇ ಸರ್. 1-2 ವರ್ಷಕ್ಕೆ ಏನ್ ತೊಂದರೆ ಎಲ್ಲ ಕಾಣ್ತದೆ. ನಾನು ಈಗ ಸ್ಟಾರ್ಟ್ ಮಾಡಿದ್ದಷ್ಟೇ. ಇದೊಂದು 1 ತಿಂಗಳು ಆದದಷ್ಟೇ. 1 ತಿಂಗಳು ಆಯ್ತಷ್ಟೇ. ಇನ್ನು ನೋಡ್ಬೇಕಾದ್ರೆ ಅದು ವ್ಯಾಲ್ಯೂಯೇಬಲ್ ಎಷ್ಟು ಅಂತ ನೋಡ್ಬೇಕು. ಬಹಳ ಚೆನ್ನಾಗಿದೆ ಸರ್. ಇದೊಂದು ನಿಜಕ್ಕೂ ಮಾದರಿ ಕೆಲಸ. ನಾವು ಕೂಡ ಎಸೆಯುವಂತಹ ಈ ಪ್ಲಾಸ್ಟಿಕ್ ಬಾಟ್ಲ್ಗಳಿಂದ ಈ ರೀತಿಯಾದಂತಹ ಗಾರ್ಡನ್ ಅನ್ನ ಮಾಡಬಹುದು ಸರ್. ಅದೇ ರೀತಿ ನಿಮ್ಮದು ಮೇಲ್ಗಡೆ ಕೂಡ ಟೆರೇಸ್ ಗಾರ್ಡನ್ ಇದೆ ಅಂತ ಹೇಳಿದ್ರಿ. ಸೊ ನೋಡೋಣ ಸರ್. ಸರಿ ಸರ್.